ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ್ರೆ OBC ದವ್ರಿಗೆ ಬೇರೆ, ಈ ರೀತಿ ಮತ್ತು ಮೈನಾರಿಟಿದವ್ರಿಗೆ ಬೇರೆ. ಅಂದ್ರೆ ಬೇರೆ ಬೇರೆ ಕಾಸ್ಟ್ಗಳಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು 100ದಾಗ 20 ನಿನಗ 30 ನಿನಗ 10 ನಿನಗ 20 ನಿನಗ ಅಂತ ಈ ರೀತಿ ಹಂಚಿನಿತ್ತು. ಆಮೇಲೆ ಏನಾಯ್ತು ಅಂದ್ರೆ ನಮ್ಗೆ ಎಷ್ಟು ಬರ್ತಾವ ನೋಡ್ರಿ, ಒಂದು 14 ಅವ ಅಂತ ತಿಳ್ಕೊರಿ. ಎಷ್ಟಿದ್ರಿ 14 ಅವ, 14 ಪೋಸ್ಟ್, ಒಂದು 100 ಪೋಸ್ಟ್ ಅವ ಅಂತ ನೌಕರಿ ಅವ ಅಂತ ಇಟ್ಕೊಡ್ತಾರೆ ಸರ್ಕಾರಿ ನೌಕರಿ. ಅದ್ರಾಗ ಒಂದು 17 ನಮ್ಗೆ ಅಥವಾ 14 ನಮ್ಗೆ ಸಿಗ್ತಾವ ಅಂತ ಇಟ್ಕೊಡ್ರಿ. ಆ 14 ಏನು ಸಿಗ್ತಿದ್ವು ಅಂದ್ರೆ ನಮ್ಮ ಹೊಲೆರು, ಮಾದ್ರು, ದ್ವಾರೆರು, ಡಬ್ಬುಲ್ಗೆರು, ಪರಮ, ಕೊರ್ಚ ಅಂತ 101 ಜಾತಿದು ನಾವು ಕಾಂಪಿಟೇಷನ್ ಮಾಡ್ತೀವಿ. ಕಾಂಪಿಟೇಷನ್ ಮಾಡಿ ಹೆಂಗ್ ಮಾಡ್ತೀವಿ ಅಂದ್ರೆ ಅದ್ರಾಗ ಯಾರು ಓದ್ಬಾರ್ದು, ಯಾರು ನಂಬರ್ ಹೆಚ್ಚಿಗೆ ತಗೊಂಡ್ರು ಅವ್ರು ಪಾಸ್ ಆಗಿ ಅವ್ರ ನೌಕರಿ ತಗೋತೀವಿ SC ಕ್ಯಾಟಗರಿ. ಆದ್ರೆ ಈಗ ಹೆಂಗಾಯ್ತು ಅಂದ್ರೆ ಈ SC ದಾಗೆ ಏನು 101 ಜಾತಿಗಳು ಅವ ನೋಡಿ. ಅಂದ್ರೆ ಹೊಲೆ ಇದ್ದು, ಮಾದೂರು ಇದ್ದು, ಲಮಣಿಗೆ ಇದ್ದು, ಪರಮ ಇದ್ದು, ಕೊರ್ಚೆ ಇದ್ದು, ಇಂಥ 101 ಜಾತಿಗಳು ಅವ. ಅವರೆಲ್ಲ ಏನು ಮಾಡಿದ್ರು ಅಂದ್ರೆ ನಾವು ಮಾದೂರು ಹೆಚ್ಚಿಗಿದ್ದೆವು, ನಮಗೆ ಹೆಚ್ಚಿನ ನೌಕರಿ ಇದ್ವು. ನಾವು ಲಮಣರು ಹೆಚ್ಚಿಗಿದ್ದೆವು, ನಮ್ಗೆ ಹೆಚ್ಚಿನ ನೌಕರಿ. ನಾವು ಕೊರಮಗಳು ಹೆಚ್ಚಿಗಿದ್ದೆವು, ಕೊರಚೆಗಳು ಹೆಚ್ಚಿಗಿದ್ದೆವು, ಧಾರಣ ಹೆಚ್ಚಿಗಿದ್ದೆವು. ಇದೆಲ್ಲ ಮಾಡಿ ಏನು ಮಾಡಿದ್ರು ಅಂದ್ರೆ SC ಕ್ಯಾಟಗರಿದಾಗಿಂದ ಅವ್ರು ನಮಗೆ ಸಿಗೋ ನೌಕರಿ ಅವ್ರು ಕಸ್ಕೊಳತ್ತ. ಈಗ ಒಂದು 14 ಅವ ಅಂತ ಇಟ್ಕೊರಿ, 14 ಪೋಸ್ಟ್ ಅವ ಅಂತ ಇಟ್ಕೊರಿ. ಈಗ SC 100ದಾಗ ನಮ್ಗೆ 14 ಹೊಂಟಾವ SC. ಆ 14ದಾಗ 10, 15, 10, 12 ಮಾಧುರೇ ತಗೊಳತ್ತ. ಅರ್ಥಾಲತ್ತನ ಹೇಳದವ್ರ ನಿಮ್ಗೆಲ್ಲ 10, 12 ಆ ಮಾಧುರೇ ತಗೊಳತ್ತ. ಈಗ ನೋಡ್ರಿ, ಇತಿಹಾಸ ತೆಗೆದು ನೋಡಿದ್ರಂದ್ರ ಬಾಬಾ ಸಾಹೇಬರು ಯಾವ್ದು ಸಲುವಾಗಿ ಹೋರಾಟ ಮಾಡಿದ್ರು? ಮೀಸಲಾತಿ ಸಲುವಾಗಿ ಹೋರಾಟ ಮಾಡಿದ್ರು. ಯಾಕಂದ್ರೆ ನಾನು ಜನಗಳು ಭಾಳ ಹಿಂದೆ ಬಿದ್ದಾರ, ಇವ್ರಿಗೆ ಎಲ್ಲಾದ್ರೂ ಒಂದು ಅವಕಾಶ ಮಾಡಿಕೊಟ್ರೆ ಅಟ್ಲೀಸ್ಟ್ ಊರಾಗ ಮಾರಿ ಎತ್ಕೊಂಡ್ರೆ ಒಳ್ಳೆ ಶಕ್ತಿ ಇವ್ರಿಗೆ ಬರ್ತಿಲ್ಲ. ಅಟ್ಲೀಸ್ಟ್ ಅಲ್ಲೆದಾರ ಹೋಗೋ ಶಕ್ತಿ ಬರ್ತೀವಿ. ನಮ್ಮಲ್ಲಿ ಏನೋ ನಾವು ಕೊಳ್ಳ ಕಟ್ಕೊಂಡು ಸೊಡ್ಡ ಕಟ್ಕೊಂಡು ಎಲ್ಲ ಹೋಗೋ ಪರಿಸ್ಥಿತಿ ಇತ್ತು. ಅಟ್ಲೀಸ್ಟ್ ಬಾಜಾರ್ದಾಗ ಹೋಗಿ ನಿಂತು ಮಾತಾಡೋ ಶಕ್ತಿನ ಮಂದಿಗೆ ಬರಲಿ ಅಂತೇಳಿ ಒಂದು ರಿಸರ್ವೇಶನ್ ನಂಬ ಕೋಟ ಬಾಬಾ ಸಾಹೇಬರು ದುನೇದು ಹೋರಾಟ ಮಾಡಿ ಅವರು ನಾವು ಇಷ್ಟು ಜನ ಇದ್ದೇವೆ, ಇಲ್ಲೇ ನೋಡ್ರಿ ಎಷ್ಟು ಜನ ಇದ್ದೇವೆ ನಾವು, ಮಿನಿಮಮ್ ಎಲ್ಲ ಒಂದು 100 ಜನ ಇದ್ದೇವೆ ನಾವು. ಬಾಬಾ ಸಾಹೇಬರು ಒಬ್ಬರೇ ವಿಚಾರ ಮಾಡಿದ್ವಿ, ಅವರು ಒಬ್ಬರೇ ಇಡೀ ದೇಶದ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಮಣ್ಣು, ಧೂಳಿ, ಸಾವರ್ಕರ್ 100 ಮಂದಿ ಇದ್ರಿ. ಎಲ್ಲ ಲೀಡರ್ಗಳಿಗೆ ಮನುಷ್ಯಕ್ಕೆ ರಿಸರ್ವೇಶನ್ ಇಟ್ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಒಬ್ಬರ ಬಲ್ಲಿ ಅರ್ಥ ಆಗತ್ತಿತ್ತು. ಇವತ್ತು ಅವ್ರ ಮಕ್ಕಳು ನಾವು ಎಷ್ಟು ಜನ ಇದ್ದು, ಕೋಟಿ ಜನ ಇದ್ದು, ಕೋಟಿ ಜನ ಇದ್ದು. ಅವ್ರೆಲ್ಲ ವಿಚಾರ ಮಾಡಿದ್ರು, ಕೊನೆ ರಿಸರ್ವೇಶನ್ ಆಯ್ತು, ಎಲ್ಲ ಆಯ್ತು. ನೋಡಿ ಇಂಥ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇವತ್ತು ನಮ್ಗೆ ಅದೇ ಪರಿಸ್ಥಿತಿ ಬಂತು. ಹಂಗ ಬಾಬಾ ಸಾಹೇಬರು ದಿಲ್ಲಿದಾಗ ಮರಣ ಹೊಂದಿರುವಂತ ಸಂದರ್ಭದಲ್ಲಿ, ಹುತಾತ್ಮ ಸತ್ತಂತ ಸಂದರ್ಭದಲ್ಲಿ ಅಲ್ಲಿಂದ ಹೆಣ ಮುಂಬೈ ಕಳಿಸ್ಬೇಕಾದ್ರೆ, ಅವ್ರು ಊರಿಗೆ ಕಳಿಸ್ಬೇಕಾದ್ರೆ ಇವ್ರು ದುಡ್ಡು ಕೊಟ್ಟಿಲ್ಲ. ಅಂತ ಪರಿಸ್ಥಿತಿ, ಸರ್ಕಾರದ ದುಡ್ಡು ಕೊಟ್ಟಿಲ್ಲ. ಅಷ್ಟೆಲ್ಲ ಮಾಡಿದ ನಂತರ ಬಾಬಾ ಸಾಹೇಬ್ರಿಗೆ ಗೊತ್ತು, ನೀವು ಹೋಗಿ ಮುಂಬೈ ಹೋಗೋರು ಕುಣಿ ನೋಡ್ಬೇಕು, ಅವ್ರಿಗೆ ಸಮುದ್ರ ದಾಡಿ ಆ ಕಡೆ ಕಡಿ ಸುತ್ಕೋರ ಅಂತ ಹೇಳ್ತಾರೆ ನೋಡ್ರಿ. ಆ ರೀತಿ ಜಾಗ ಕೊಟ್ಟಿಲ್ಲ. ಅಂತ ಪರಿಸ್ಥಿತಿ ಹೋರಾಟ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಗೆಲ್ಲ ಅನ್ನ ಕೊಟ್ಟು ಅವ್ರು ಬೌದ್ಧ ಧರ್ಮ ಸ್ವೀಕಾರ ಮಾಡ್ಕೊಂಡು ಒಂದು ಧರ್ಮ, ಒಳ್ಳೆ ವೈಜ್ಞಾನಿಕ ಧರ್ಮ ಹೋಗಿರ್ತಕ್ಕಂಥ ಬೌದ್ಧ ಧರ್ಮಕ್ಕೆ ಹೋಗಿ ನೀವೆಲ್ಲ ಈ ಹಾದಿಗೆ ಹೋಗ್ರಿ, ನಿಮ್ಗೆ ಒಳ್ಳೇದಾಯ್ತು ಅಂತ ಹೇಳಿ ಆ ಹಾದಿಗೆ ನಾವು ಹೋಗಿದ್ದೆವು. ಅಂದ್ರೆ ಬಾಬಾ ಸಾಹೇಬ್ ಮಕ್ಕಳು ಯಾರೋ ಪಕ್ಕ ಹೇಳ್ರಿ, ಮಕ್ಕಳು ಯಾರವ ನಾವಿದ್ದೆವು, ಅವ್ರಿಲ್ಲ. ಅವ್ರು ಯಾಕಿಲ್ಲ ಹೇಳ್ರಿ? ಬಾಬಾ ಸಾಹೇಬ್ರು ಯಾವ ಹಾದಿ ತೋರ್ಸ್ಯಾರ ನೋಡಿದ್ದು? ಧರ್ಮ ಭಾರತೀಯ ಧರ್ಮ ಅದ, ಬೌದ್ಧ ಧರ್ಮ ಅದ, ಒಳ್ಳೆ ಧರ್ಮ ಅದ, ವೈಜ್ಞಾನಿಕ ಧರ್ಮ ಅದ, ಇದಕ್ಕೆ ಹೋದ್ರೆ ನಿಮ್ಗೆ ಒಳ್ಳೇದಾಯ್ತು ಅಂತ ಬಾಬಾ ಸಾಹೇಬ್ರು ದಾರಿ ತೋರ್ಸ್ಯಾರ. ಅವ್ರು ದಾರಿ ತೋರ್ಸಿದ ಬೌದ್ಧ ಧರ್ಮಕ್ಕೆ ನಾವು ಹೋಗಿದ್ದೆವು. ಬೇರೆ ಜಾತಿದವ್ರು ಯಾರು ಹೋಗ್ಯಾರನ್ರಿ? ಅವ್ರು ಬೇರೆ ಧರ್ಮಕ್ಕೆ ಹೋಗ್ಯಾರ. ಅವ್ರು ನಮ್ಮ ಧರ್ಮಕ್ಕೆ ಬಂದಾರ, ಬೌದ್ಧ ಧರ್ಮಕ್ಕೆ. ಬಾಬಾ ಸಾಹೇಬ್ರ ಮಾತು ಅವ್ರು ಕೇಳ್ಯಾರ ಹೇಳಿ? ಕೇಳಿಲ್ಲ. ಅವ್ರೇನು ಮಾಡ್ತಾರ? ಚರ್ಚೆಗೆ ಹೋಗ್ತಾರೆ. ಬಾಬಾ ಸಾಹೇಬ್ರು ಹೇಳಿಂದೇನು ಬೌದ್ಧ ಧರ್ಮಕ್ಕೆ ಹೋಗ್ರಿ ಅಂತ ಅವ್ರೆಲ್ಲಕ್ಕಿಲ್ಲ, ಬಟ್ ಅವ್ರು ತೋರ್ಸಿನ ಹಾದಿದ್ರೆ ನಾವು ಹೋಗ್ಬೇಕಲ್ಲ. ನಮ್ಮ ಅಪ್ಪ ಹೇಳಿ ಹಿಂಗೆ ಮಾಡ್ರಿ ಅಂತೇಳಿ ಅಂದ್ರೆ ನೀವೆಲ್ಲರೂ ಮಾಡ್ರಿ ಅಂತ ನಮ್ಮ ಬಾಯಿ ತರ ಅಂದಿಲ್ಲ. ಅದ್ರ ಮನುಷ್ಯನಾಗಿನ ಮಾತವನ ಹಿಂಗೆ ಹೋಗ್ಲತ್ತಿದ, ಇದು ಒಳ್ಳೇದ ಅಂತ ಹೇಳಿ ಅದಕ್ಕೆ ನಾವು ಹೋಗಿ ನೋಡಿದ್ವಿ. ಅದ್ರ ಪಕ್ಕ ವಾರಸ್ದಾರ, ಪಕ್ಕ ಯಾರಂತ ಪಕ್ಕ ಗ್ಯಾರಂಟಿ ಮನುಷ್ಯರು ಅಂತ ಬಾಬಾ ಸಾಹೇಬ್ ಮಕ್ಕಳು ನಾವಿದ್ವಿ. ಅನ್ನ ಯಾರಿಗೆ ಸಿಗ್ಬೇಕು? ಬಾಬಾ ಸಾಹೇಬ್ ನಮಗೆ ಸಿಗ್ಬೇಕು. ಗೊತ್ತಿಲ್ಲತ್ರೆ ಅದಕ್ಕೋರೆ ಇವತ್ತು ಅವ್ರು ತಿಲ್ಲತ್ರು ಅವ್ರು ಹೇಳ್ಕೊಳತ್ತ ವಿಧಾನಸೌಧ ಕುಂತ ನಾವು ಬಾಬಾ ಸಾಹೇಬ್ ಮಕ್ಕಳು ಇದ್ದೇವೆ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲಿ ವಿಧಾನಸೌಧ ಬಾಬಾ ಸಾಹೇಬ್ ಮಕ್ಕಳು ನಾವಿದ್ದೇವೆ. ಮನೆ ಒಂದು ಫೋಟೋ ಹಚ್ತಾರೆ, ಒಳಗೆ ಹೋಗಿ ನೋಡ್ರಿ ಪೂರಾ ಪ್ರೇಮ್ಗಳು. ಫೋಟೋ ಬಿ ಇಲ್ಲ. ನಾವು ತಂದೆ ಮಕ್ಕಳು ನಾವಿದ್ದೆವು, ನಾವಿದ್ದೆವು. ನಮ್ಮ ಅನ್ನ ಈಗ ನಮ್ಗೆ ಸಿಗ್ಬೇಕಾದ್ರ ಒಬ್ಬನೇ ವ್ಯಕ್ತಿ ಇಡೀ ದೇಶದಾಗ ಇರ್ತಕ್ಕಂಥ ಎಲ್ಲಾ ಲೀಡರ್ಗಳಿಗೆ ಬಾಬಾ ಸಾಹೇಬ್ ಒಬ್ಬರೇ ಮಣಿಸ್ತಾರ ಅಂದಲ್ಲ. ಇವಾಗ ನಾವು 100,000 ಜನ, ಲಕ್ಷಗಟ್ಟಲೆ ಕೋಟಿ ಜನ ಇದ್ದೇವೆ ಭಾರತ ದೇಶ. ನಮಗೆ ಇಂಥ ಮೀಸಲಾತಿ ಮಾಡ್ತದೆ ಅಂತ ಒಂದು ವಿಷಯ ಇಲ್ಲ. ನೀವೆಲ್ಲರೂ ಒಗ್ಗಟ್ಟಾಗಿರ್ತೀವಿ. ನೀವು ನಾಳೆ ಹುಮ್ನಾವದ ಹೋಗಿ ಕೂಡ್ರಿ, ಕಾರ್ಯಕ್ರಮ ಪ್ರೆಷರ್ ಹಾಕ್ರಿ, ಅವ್ರು ಎಲ್ಲ ಮಿನಿಸ್ಟ್ರುಗಳೆಲ್ಲ ಹತ್ಕೋತಾ ಬಂದು ಆಯ್ತಪ್ಪ ನಿಮ್ಗೆ ಕೊಡ್ತೀವಿ ಅಂತ ಅನ್ಬೇಕಾಗ್ತದೆ. ಆ ಪರಿಸ್ಥಿತಿ ಬಂದೇ ಬರ್ತದೆ. ನೀವು
ಒಂದಾಗಿರ್ಬೇಕು. ಇದು ಯಾರ ಮನೆ ಕೆಲಸನೂ ಇಲ್ಲ, ಇದು ಸಮಾಜ ಕೆಲಸ. ಇದು ನಮ್ಮ ಕೆಲಸ ಇಲ್ಲ. ನಾವು ಮುಗೀತು. ನನಗೆ ಮಕ್ಕಳಾಗ ನನಗೆ ಯಾರು ಮಕ್ಕಳು ನಂದು ಏನು ಬಿಲ್ಲ ಲೈಫ್ ನಾವು ಮುಗಿದು ಅಂತ ಇಟ್ಕೊಡು. ನೀವರ ವಯಸ್ಸಾದ್ರು ಇದ್ದು ನಮ್ಮ ತಾಯಿ ಅಂತವ್ರು ಇದ್ದು ನಿಂತರ ಮುಗಿದೋಗ್ಯ. ನಾವು ನೋಡ್ಬೇಕೇನಾಗ್ಯದ ಈಗ ನಮ್ಮ ಮಕ್ಕಳು ಮರಗಳು ಸುಖದಾಗಿದ್ದ ಅಂದ್ರೆ ಅವ್ರದ್ದು ರೋಡಿ ಮ್ಯಾಗ ಓಡಾಡ್ಬೇಕಾ, ಸಾಮಾಜಿಕವಾಗಿ ಅವ್ರಿಗೆ ನ್ಯಾಯ ಸಿಗ್ಬೇಕಾ, ಅವ್ರಿಗೆ ಕಾನೂನು ಸೇಮ್ ಇರ್ಬೇಕಾ. ನಮ್ಮ ಮಕ್ಕಳು ಕೊಟ್ಟರೆ ಅದ್ಮೇಲೆ ಓದ್ ಬಂದ್ಮ್ಯಾಗ ಅವ್ರಿಗೆ ನೌಕರಿ ಸಿಕ್ಕಿಲ್ಲ. ನಮ್ಮ ಮಗ ಈಗ ಡಿಗ್ರಿ ಓದಿ ಬೇರೆ ಬರೋ ಕೆಲಸ ಮಾಡತ್ತಾನ ಅಂತ ತಿಳ್ಕೊಟ್ಟು ಏನು ಅನಿಸ್ತಾವ ಅವರೇ ಆ ತಕ್ಲೀಫ್ ಐತೆ, ನೋವಾಯ್ತು. ಇಷ್ಟೆಲ್ಲ ಓದಿ ಬರ್ದಿರ್ತಕ್ಕಂಥ ನನ್ನ ಮಗ ಏನೋ ಒಂದು ಪೋಸ್ಟಾಗಿ ಇರಬೇಕಾಗಿತ್ತು, ಮತ ಹೋಗಿ ಏನು ಮಾಡ್ತಾನೆ ಜೀತ ಪಚ್ಚಿ ಬೇರೆ ಬೇರೆ ಕೆಲಸ ಮಾಡೋಕೆ ಶುರು ಮಾಡಿಲ್ಲ ಅಂತೇಳಿ ಮನಸ್ಸಿಗೆ ನೋವಾಯ್ತದ. ಆ ನೋವು ಆಗ್ಬಾರ್ದಾದ್ರೆ ನಾವು ಎಚ್ಚೆತ್ಕೋಬೇಕು. ನಾವೆಲ್ಲರೂ ಎಲ್ಲ ಅನ್ನೋರೆಲ್ಲ ಬಂದಾರ, ನೀವು ಅರ್ಥ ಮಾಡಿಕೊಂಡು ನೀವು ನಾಳೆ ಹೋರಾಟದಾಗ ಭಾಗಿಯಾಗಿ ನಮ್ಮ ಮಕ್ಕಳಿಗೆ ಏನು ಪಾಲು ಸಿಗಬೇಕು. ನಾವು ಯಾವನ ಅಪ್ಪನ ಹೊಲ ಮಂದಿ ನಾವು ಕೇಳತ್ತಿಲ್ಲ, ನಮ್ಮ ಅಪ್ಪ ಕೊಟ್ಟಿನ ನಾವು ಕೇಳತ್ತಿ. ನಮ್ಮ ಅಪ್ಪ ಕೊಟ್ಟಿಂದ್ರ ನಮ್ಮ ಅಪ್ಪನ ಹಾದಿಗೆ ನಾವು ಹೋಗಿ ನೋಡಿದ್ದೆವು. ನಮ್ಮ ಅಪ್ಪನ ಮಾತು ಕೇಳಿನವು ನಾವಿದ್ದೆವು. ಅವ್ರು ನಮ್ಮ ಮಾತು ಕೇಳಿರನ್ರಿ. ನಮ್ಮ ಮಾತು ಕೇಳ್ತಿರಂದ್ರೆ ಅವ್ರು ಎಲ್ಲಿಗೆ ಬರ್ತಿರು? ಬೌದ್ಧ ಧರ್ಮಕ್ಕೆ ಬರ್ತಿರು. ನಮ್ಮ ಅಪ್ಪನ ಮಾತು ಕೇಳಿದ್ರೆ ಎಲ್ಲಿಗೆ ಬರ್ತಿರು? ಅವರು ಬೌದ್ಧ ಧರ್ಮಕ್ಕೆ ಬರ್ತಿರು. ಇವತ್ತೆಲ್ಲಿ ಹೋಗ್ಯಾರ ಅವರು? ಬೇರೆ ಕಡೆ ಹೋಗ್ಯಾರ. ನಮ್ಮ ಅಪ್ಪನ ಮಾತು ಅವ್ರು ಕೇಳಿಲ್ಲ. ನಮ್ಮ ಅಪ್ಪನ ಮಕ್ಕಳು ನಾವು ಅದಕ್ಕೆ ದಯಮಾಡ್ಯವ, ಇದು ದೊಡ್ಡ ಹೋರಾಟ ಅದ. ಇದಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಹೋದ್ರಿ ಅಂತ ಇಟ್ಕೋರಿ. ನಾಳೆ ಸರ್ಕಾರ ಪ್ರೆಷರ್ ಬಂದಾಗ ಇದು ತೆಗೆದಿರ್ತಾವ್ರು. ಎಲ್ಲರಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶ ಇರ್ತಾವ. ಅವ್ರೇನು ಬೇರೆ ಅಂತ ಹೇಳ್ತಿಲ್ಲ, ಎಸ್ ಸಿ ಕ್ಯಾಟಗರಿದಾಗೆ ಇದ್ದಿರ್ಬೋದು. ಅವ್ರು ದ್ರೋಹಿಗಳರ, ಯಾವತ್ತೂ ಕೂಡ ನಮ್ಗೆ ದ್ರೋಹಿಗಳರ. ಅವರು ಯಾವತ್ತೂ ನಮ್ಗೆ ಒಳ್ಳೇದು ಬಯಸಲ್ಲ. ಒಂದು ಇಲ್ಲಿ ಬಂದು ಬಾಬಾ ಸಾಹೇಬ್ರು ಅಂತ ಇಲ್ಲಿ ಬಂದು ಪ್ರೇಯರ್ ಮಾಡ್ತಾರೆ. ಬಾಬಾ ಸಾಹೇಬ್ ಕಿ ಜೈ ಅಂತಾರೆ. ಅಲ್ಲಿ ಹಿಂದೆ ಹೋಗಿ ಚರ್ಚಿನ ಪ್ರೇಯರ್ ಮಾಡ್ತಾರೆ. ಅವರು ಅವ್ರ ಫೈದಾ ತಗೋಬೇಕ್ರಿ, ನಮ್ಮನ್ನ ನಾವು ಮಾಡ್ಕೋಬೇಕು ಅಂತ. ಅವ್ರ ಫೈದಾ ತಗೋಬೇಕು, ಈ ಕಡೆ ನಾವು ಧರ್ಮ ನಾವು ಪ್ರಚಾರ ಮಾಡಬೇಕು ಅಂತ ಮನಸ್ಥಿತಿದವ್ರ. ದಯವಿಟ್ಟು ನಿಮ್ಗೆಲ್ಲರೂ ಕೈ ಜೋಡಿ ಪ್ರಾರ್ಥನೆ ಮಾಡ್ತಾರೆ. ನನಗೆಲ್ಲರೂ ಹೋಗ್ರಿ. ಹೆಣ್ಮಕ್ಳು ಇದ್ರೆ ಭಾಳ ದೊಡ್ಡ ಶಕ್ತಿ ಇರುತ್ತೆ. ಹೆಣ್ಮಕ್ಳು ಇದ್ರೆ ಭಾಳ ದೊಡ್ಡ ಶಕ್ತಿ ಇರುತ್ತೆ. ನಾವು ಓಡಾಡ್ತೇವೆ, ಏನೋ ಮಾಡ್ತೀವಿ, ಅದು ಮಾತ್ರ ಅದು ಹೆಣ್ಮಕ್ಳು ಹೋದಿರಿ ಅಂದ್ರೆ ಸರ್ಕಾರ ಗೊತ್ತಾಯ್ತು ಹೆಣ್ಮಕ್ಳೆಲ್ಲ ಇಷ್ಟೆಲ್ಲ ಅಂದಾಗ ನಾಳಿನ ದಿನ ಇವ್ರು ನಮ್ಗೆ ಸಮಸ್ಯೆ ಮಾಡ್ಬೋದು. ನಮ್ಮ ಸರ್ಕಾರ ಉಳಿಸ್ತಾರೆ ಮನಸ್ಸು ಮಾಡ್ಬೋದು ಅಂತ ಅಂಜಿ ಆ ಸರ್ಕಾರ ನಿಮ್ಮ ಮಾತುಕತೆ ದಯಮಾಡಿ ತಾವೆಲ್ಲ ಹೋಗಿ ಬಾಬಾ ಸಾಹೇಬ್ರಿಗೆ ಆಗಿರ್ಬೋದು ಅಥವಾ ನಾವೆಲ್ಲ ನಮ್ಮ ಸಮಾಜಕ್ಕೆ ಒಂದು ನ್ಯಾಯದ ಮಾಡ್ತೀವಿ ಅಂತ ನನ್ನ ಮಾತು ಮುಗಿಸ್ತೀನಿ ಅವರೇ. ನಮಸ್ಕಾರ.